ಈಗ ಸಾಹಿತ್ಯ ಮತ್ತು ಅಧ್ಯಾತ್ಮ ಎನ್ನುವ ವಿಚಾರ ಡಾಕ್ಟರ್ ಚಿಂತಾಮಣಿ ಕುಡ್ಲೆಕೆರೆ ಅವರಿಂದ. ದಿವ್ಯತ್ರಯರೇ, ಡಾಕ್ಟರ್ GS ಜಯದೇವ ಅವರೇ, ಮುರಳೀಧರ್ ಅವರೇ, ಯತಿವರೇಣ್ಯರೇ ಹಾಗೂ ಸಭೆಯಲ್ಲಿ ಸೇರಿರುವ ಎಲ್ಲ ಸಹೃದಯರೇ, ಇವತ್ತು ನನ್ನ ಜೀವನದ ಒಂದು ವಿಶೇಷವಾದ ದಿನ ಅಂತ ನನಗನ್ನಿಸ್ತು. ಬೆಳಿಗ್ಗೆ ಇಲ್ಲಿ ಬಂದು ಕೂತ್ಕೊಂಡಾಗ ಅತ್ಯಂತ ಗಂಭೀರವಾಗಿ ವಿಷಯ ವಿವೇಚನೆಯನ್ನು ಮಾಡ್ತಾ ಇರುವಂಥ ಮಾತುಗಾರರು, ಅತ್ಯಂತ ತಾಳ್ಮೆ, ಸಹನೆಯಿಂದ, ಆಸಕ್ತಿಯಿಂದ ಕೇಳ್ತಾ ಇರುವಂಥ ಸಭಿಕವೃಂದ, ಈ ಜೋಡಿ ಬಹಳ ದುರ್ಲಭವಾದದ್ದು ಅಂತೇಳಿ ನನಗೆ ಯಾವತ್ತೂ ಅನ್ನಿಸ್ತದೆ. ಅದರಲ್ಲೂ ಒಂದಕ್ಕಿಂತ ವಿಷಯ ಇನ್ನೊಂದು ತುಂಬ ಗಹನವಾದದ್ದು. ಅಂಥ ಒಂದು ವಿಷಯದ ಕುರಿತು ಕೆಲವು ನಿಮಿಷಗಳ ಕಾಲ ನಾನು ನನ್ನ ವಿಚಾರಗಳನ್ನು, ನಾನು ಪಡೆದುಕೊಂಡಂಥ ವಿಚಾರಗಳನ್ನು ಹಾಗೂ ನನ್ನ ಕೆಲವು ಅನಿಸಿಕೆಗಳನ್ನು ಎಲ್ಲವನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಕೊನೆಯ ಮಾತುಗಳೆಂಬಂತೆ ಖಂಡಿತ ಅಲ್ಲ, ಯೋಚನೆಗೆ ಒಪ್ಪಿಸುವಂಥ ವಿಚಾರಗಳು ಅಂಥೇಳಿ ತಿಳಿದುಕೊಳ್ಬೇಕು. ಸಾಮಾನ್ಯವಾಗಿ ಸಾಹಿತ್ಯ ಮತ್ತು ಅಧ್ಯಾತ್ಮ ಅಂತ ಹೆಸರು ಹೇಳಿದ ಕೂಡಲ ಏನಿದು ಎರಡು ಬೇರೆ ಬೇರೆ ಅಲ್ವಾ, ಏನು ಒಂದಕ್ಕೊಂದು ಸಂಬಂಧ ಅಂಥೇಳಿ ಸಾಮಾನ್ಯವಾದಂಥ ಪ್ರತಿಕ್ರಿಯೆಗಳು ಬರ್ತವೆ. ಅದರಲ್ಲೂ ಎರಡು ವಿಧ. ಸಾಹಿತ್ಯದ ಪರವಾದವರಿಗೆ ಅಧ್ಯಾತ್ಮ ಅನ್ನುವುದು ಒಂದು ಆಗಂತುಕವಾದ ವಸ್ತು. ಅದೊಂದು ಸ್ವಲ್ಪ ಮಟ್ಟಿಗೆ ಅವರಿಗೆ ಏನಿದು ಅದನ್ನೆಲ್ಲ ಏನು ಇಲ್ಲಿ ಸಾಹಿತ್ಯದಲ್ಲಿ ತರೋದು ಅನ್ನೋಷ್ಟರ ಮಟ್ಟಿಗಿನ ಬೇರೆ ಬಗೆಯ ವೈರಾಗ್ಯ. ಇನ್ನು ಅಧ್ಯಾತ್ಮದ ಕಡೆಯವರಿಗೆ ಅನೇಕ ಸಲ ಸಾಹಿತ್ಯ ಅಂದರೆ ಏನು, ಅದೊಂದು ಶಬ್ದಗಳ ಆಟ, ಶೈಲಿಯ ಮಾಟ, ಮತ್ತು ಎಷ್ಟೋ ಸಲ ಸ್ವಲ್ಪ ಹುಡುಗಾಟ, ಈ ರೀತಿಯ ಭಾವನೆ. ಇದರ ನಡುವೆ ನನ್ನಂಥವ್ರು ನಿಂತಿದ್ದೇವೆ. ನಮಗೆ ಸಾಹಿತ್ಯವೂ ಆಸಕ್ತಿಯ ಸಂಗತಿ, ಅಧ್ಯಾತ್ಮವೂ ಆಸಕ್ತಿಯ ಸಂಗತಿ, ಮತ್ತು ಇವೆರಡು ಎಲ್ಲೋ ಕೂಡ್ತವಲ್ವ ಅಂಥೇಳಿ ನಮ್ಗೆ ಅನ್ನಿಸ್ತಾ ಇದೆ. ಅದಕ್ಕೆ ಏನಾದರೂ ಆಧಾರ ಇದೆಯಾ ಅಂತ ನೀವು ಕೇಳಿದರೆ ವಿನಮ್ರವಾಗಿ ಹೇಳ್ಬೋದಾದದ್ದು ಅಂತಂದರೆ, ಕಳೆದ 30 ವರ್ಷಗಳಿಂದ ನಾವು ಏನೋ ಚೂರುಪಾರು ಕಥೆ ಕವಿತೆ ಅಂತ ಬರೆಯುತ್ತಾ ಸೃಷ್ಟಿಶೀಲತೆಯ ಅಮೂರ್ತ ಕ್ಷಣಗಳಲ್ಲಿ ಆಗುವ ಅನುಭವಗಳನ್ನು ಅದು ಅಧ್ಯಾತ್ಮಕ್ಕೆ ಸಮೀಪದ್ದು ಅಲ್ಲವೇ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಹುಟ್ಟಿದಂಥ ವಿಚಾರ ಇದೆ. ಈ ಮಾತುಗಳೊಡನೆ ನನ್ನ ಭಾಷಣಕ್ಕೆ ಪ್ರಸ್ತುತವಾಗುವ ಮಟ್ಟಿಗೆ ಸಾಹಿತ್ಯ ಅಂದರೆ ಏನು, ಅಧ್ಯಾತ್ಮ ಅಂದರೆ ಏನು ಅಂತೇಳಿ ಒಂದು ಸಣ್ಣ ಪ್ರಮಾಣದ ವ್ಯಾಖ್ಯಾನವನ್ನು ಕೊಟ್ಟು ಮುಂದುವರಿತೇನೆ. ಆಗಲೇ ಹಿತಸಹಿತವಾದದ್ದು ಅಂತ ಒಂದು ವ್ಯಾಖ್ಯಾನವನ್ನು ನಮ್ಮ ನಿರೂಪಣಕಾರರು ಕೊಟ್ಟರು. ಸಹಿತತ್ವ ಎಲ್ಲವನ್ನ ಒಳಗೊಂಡಿದ್ದು, ತನ್ನ ನಿರೂಪಣೆಗಾಗಿ, ತನ್ನ ಅಭಿವ್ಯಕ್ತಿಗಾಗಿ ಎಲ್ಲ ವಿದ್ಯೆ, ಎಲ್ಲ ಕಲೆ, ಎಲ್ಲ ಜ್ಞಾನಗಳನ್ನು, ಎಲ್ಲ ಅನುಭವಗಳನ್ನು ಯಾವ ಭೇದ ಭಾವವೂ ಇಲ್ಲದೆ ಸಹಿತತ್ವ ಒಳಗೊಳ್ಳಬಲ್ಲ ಸಾಹಿತ್ಯ ಪ್ರಕಾರ ಅದು ಸಹಿತತ್ವ. ಸಹಿತವಾದದ್ದು ಸಾಹಿತ್ಯ. ಎಲ್ಲವನ್ನೂ ಒಳಗೊಳ್ಳುವ ಸಾಹಿತ್ಯವು ಅಧ್ಯಾತ್ಮವನ್ನು ಒಳಗೊಳ್ಳದೇ ಇರಲು ಹೇಗೆ ಸಾಧ್ಯ, ಅಥವಾ ಅಧ್ಯಾತ್ಮದಲ್ಲೇ ಅದು ಒಳಗೊಂಡಿದೆಯೋ, ಇದನ್ನು ನಾವು ಇವತ್ತು ಪ್ರಶ್ನೆ ಕೇಳ್ಕೊಳ್ಬೇಕು. ಎರಡನೆಯ ಭಾಗ ಅಧ್ಯಾತ್ಮದ ಕುರಿತಾದದ್ದು. ಅಧ್ಯಾತ್ಮದ ಬಗ್ಗೆ ನಾನು ಹೇಳಬೇಕಾದ್ದೇನಿಲ್ಲ. ಒಂದು ನದಿಗೆ ಹೋದಾಗ ನೀವು ನಿಮ್ಮ ಮನೆಯಿಂದ ಒಂದು ತಂಬಿಗೆಯಲ್ಲಿ ನೀರು ತೊಗೊಂಡು ಹೋಗಬೇಕಾದ್ದಿಲ್ಲ. ಹಾಗೆ ರಾಮಕೃಷ್ಣಾಶ್ರಮಕ್ಕೆ ಬಂದು ಅದ್ವೈತ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು ಅಂತೇಳಿ ನಾನು ಇಲ್ಲಿ ಹೇಳಬೇಕಾದ್ದಿಲ್ಲ. ಆದರೆ ಆಗಲೇ ಹೇಳಿದ ಹಾಗೆ ಅದರ ನಿರ್ವಚನ ಯಾಕೆ ಮಾಡಿಕೊಳ್ತೇನೆ ಅಂತಂದರೆ, ನನ್ನ ಭಾಷಣದ ಅಗತ್ಯಕ್ಕೋಸ್ಕರ ಆ ಒಂದು ವ್ಯಾಖ್ಯಾನವನ್ನು ಇಟ್ಟು ಮುಂದೆ ಹೋಗ್ತೇನೆ. ಆತ್ಮ, ಆತ್ಮದ ಕುರಿತಾದದ್ದು ಅಧ್ಯಾತ್ಮ. ಅದು ಆತ್ಮದ ಕುರಿತಾದ ಜಿಜ್ಞಾಸೆ. ಬದುಕಿನ ಮೂಲ ಸಂಗತಿಗಳ ಕುರಿತಾದ ಆ ಅನ್ವೇಷಣೆಯು ಆತ್ಮನನ್ನು ಕಂಡುಕೊಳ್ಳುವಲ್ಲಿ,
ತನ್ನನ್ನು ತಾನು ಅರಿಯುವಲ್ಲಿ ಅಥವಾ ಅಹಂ ಬ್ರಹ್ಮಾಸ್ಮಿ ಎಂಬಂಥ ಸ್ವಾನುಭವದಲ್ಲಿ ಕೊನೆಗೊಳ್ಳುತ್ತದೆ ಎಂದು ಹೇಳಬಹುದು. ಬ್ರಹ್ಮವಸ್ತು ಎಂಥದೆಂದರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತು ಮನಸ್ಸು ಅದನ್ನು ಅರಿಯಲಾಗದೆ ವಾಪಸ್ಸು ಬರುವಂತೆ. ಅಂದರೆ ಅಧ್ಯಾತ್ಮದ ಅನುಭವಗಳೆಲ್ಲವೂ ಶಬ್ದಾತೀತವಾದುದೇ ಆಗಿರಬೇಕು. ಅಂಥ ಅನೇಕ ಆತ್ಮಜ್ಞಾನಿಗಳು ಬ್ರಹ್ಮಾನುಭವವು ಮಾತಿಗೆ ನಿಲುಕದ್ದು, ಅನುಭವದಿಂದಲೇ ಪಡೆದುಕೊಳ್ಳುವಂಥದ್ದು ಎಂದು ಹೇಳಿದ್ದಾರೆ. ಆದರೂ ಲೋಕದ ಅನುಕೂಲಕ್ಕೋಸ್ಕರ ಕೆಲ ಪರಿಭಾಷೆಗಳಲ್ಲಿ ಅವರು ಮಾತನಾಡುವುದು ಕಾಣುತ್ತದೆ. ಲೋಕದಲ್ಲಿ ಕಾಣುವ ಸಂಗತಿಗಳನ್ನು ಉಪಯೋಗಿಸಿಕೊಂಡು ಕಾಣದ ಸಂಗತಿಗಳನ್ನು ಸೂಚಿಸಲೆತ್ನಿಸುವುದು ಒಂದು ವಿಧಾನ. ಬ್ರಹ್ಮವನ್ನು ಅರಿಯುವುದೆಂದರೆ ಬ್ರಹ್ಮವೇ ಆಗುವಂಥ ಪ್ರಕ್ರಿಯೆ ಎನ್ನುವುದನ್ನು ಶ್ರೀರಾಮಕೃಷ್ಣ ಪರಮಹಂಸರು ಉಪ್ಪಿನ ಗೊಂಬೆಯ ರೂಪಕದ ಮೂಲಕ ಹೇಳ್ತಾರೆ. ಉಪ್ಪಿನ ಗೊಂಬೆಯು ಉಪ್ಪಿನ ಸಮುದ್ರವನ್ನು ಅಳೆಯಲು ಹೋಗಿ ತಾನೇ ಉಪ್ಪಿನ ಸಮುದ್ರವಾಯಿತು. ಇದು ಅವರ ದೃಷ್ಟಾಂತ ವಾಕ್ಯ. ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಸುಪ್ರಸಿದ್ಧವಾದಂಥ ಒಂದು ದೃಷ್ಟಾಂತ ವಾಕ್ಯ. ಉಪ್ಪಿನ ಗೊಂಬೆ ನಮ್ಮ ಯಾವುದೇ ವ್ಯಕ್ತಿ ಆತ ಆತ್ಮವನ್ನು ತಿಳಿದುಕೊಳ್ಳುವ ತನ್ನ ಪರಿಶ್ರಮದಲ್ಲಿ ಪ್ರಯತ್ನದಲ್ಲಿ ಆತನು ಆ ಸಮುದ್ರವೇ ಆಗ್ತಾನೆ, ಆ ಅನಂತವೇ ಆಗ್ತಾನೆ, ಆ ಅಪಾರವೇ ಆಗ್ತಾನೆ ಅನ್ನೋದು ನಮ್ಮ ಪರಮಹಂಸರ ದೃಷ್ಟಾಂತ ವಾಕ್ಯದ ವಿವರಣೆ. ಬ್ರಹ್ಮ ಮತ್ತು ತಾನೆಂಬ ತನ್ನ ಸಾರವಸ್ತುವು ಒಂದೇ ಆಗಿದೆ. ಹಾಗೂ ಬ್ರಹ್ಮವನ್ನು ಅರಿಯುವ ಪ್ರಕ್ರಿಯೆಯು ತಾನೇ ಬ್ರಹ್ಮನೆಂಬ ಗಾಢಾನುಭವಕ್ಕೆ ಕಾರಣವಾಗುತ್ತದೆ. ಹಾಗೂ ತನ್ನ ಸದ್ಯದ ನಾಮ ಮತ್ತು ರೂಪಗಳು ಪ್ರಾತಿಭಾಸಿಕ ಸತ್ಯವೆಂಬ ಅರಿವನ್ನುಂಟು ಮಾಡುತ್ತವೆ. ಇದು ಪರಮಹಂಸರು ಹೇಳುವ ಕಥೆಯಿಂದ ಹುಟ್ಟುವ ತಿಳುವಳಿಕೆ. ಸ್ನೇಹಿತರೆ, ಸಾಹಿತ್ಯದ ಕುರಿತು ಭಾರತೀಯ ಕಾವ್ಯಮೀಮಾಂಸೆಯ ಆಧಾರದ ಮೇಲೆ ಹೇಳೋದಾದರೆ ಕೆಲವು ಮಾತುಗಳನ್ನು ನಮ್ಮ ಕಾವ್ಯಮೀಮಾಂಸಕರು ಅಥವಾ ಸಾಹಿತ್ಯ ಮೀಮಾಂಸಕರು ನಮ್ಮ ಸಕಲ ವಾಂಗ್ಮಯವನ್ನು 3 ಭಾಗ ಮಾಡಿದ್ದಾರೆ. ಒಂದು ವೇದ, ಇನ್ನೊಂದು ಶಾಸ್ತ್ರ, ಮೂರನೆಯದು ಕಾವ್ಯ. ವೇದ, ಶಾಸ್ತ್ರ, ಕಾವ್ಯ ಇವುಗಳಲ್ಲಿ ಏನು ವ್ಯತ್ಯಾಸವನ್ನು ಅವರು ಕಂಡುಕೊಳ್ತಾರೆ ಅಂದರೆ, ವೇದ ಶಬ್ದ ಪ್ರಧಾನವಾದದ್ದು. ಅಲ್ಲಿ ನೀವು ಶಬ್ದವನ್ನು ಅಪೌರುಷೇಯ, ಅಲೌಕಿಕ ಅಂತೇಳಿ ವ್ಯಾಖ್ಯಾನ ಮಾಡ್ಕೊಳ್ತೀರಿ. ಅಗ್ನಿಮೀಳೆ ಪುರೋಹಿತಂ ಅಂತೇಳಿ ಋಗ್ವೇದದ ಮೊದಲನೇ ಶ್ಲೋಕದಲ್ಲಿ ನೀವು ಅಗ್ನಿ ಅನ್ನೋಲ್ಲಿ ಪಾವಕ ಅಂತ ಹಾಕ್ಕೊಳ್ಳೋಕ್ಕಾಗೋದಿಲ್ಲ, ಅನಲ ಅಂತ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಅಗ್ನಿನೇ. ಅಲ್ಲಿ ಶಬ್ದಕ್ಕೆ ಆ ಬಲ ಇದೆ, ಆ ಶಕ್ತಿ ಇದೆ, ಆ ಅಪೌರುಷೇಯವಾದಂಥ ದರ್ಶನದಿಂದ ಹುಟ್ಟಿದಂಥ ಮಾತು ಅಂತ ಇದೆ. ಆದ್ದರಿಂದ ಅದು ಅಲ್ಲಿ ಶಬ್ದ ಪ್ರಧಾನವಾದದ್ದು. ವೇದ ಶಬ್ದ ಪ್ರಧಾನವಾದದ್ದು. ಶಾಸ್ತ್ರ ಅಲ್ಲಿ ಶಬ್ದಗಳು ಮುಖ್ಯವಲ್ಲ, ಜ್ಞಾನ ಮುಖ್ಯ. ಒಂದು ಸಂಗತಿಯನ್ನು ಅದು ತಿಳಿಸ್ಕೊಡ್ತದೆ. ಆದ್ದರಿಂದ ನಾವು ವಾಂಗ್ಮಯದ 2 ವಿಭಾಗಗಳನ್ನು ನೋಡಿದರೆ, ಒಂದು ಶಬ್ದ ಪ್ರಧಾನವಾದದ್ದು, ಇನ್ನೊಂದು ಅರ್ಥ ಪ್ರಧಾನವಾದದ್ದು. ಕಾವ್ಯದಲ್ಲಿ ಏನಾಗ್ತದೆ ಹಾಗಿದ್ದರೆ, ಇಲ್ಲಿಯೇ ಒಮ್ಮೆಲೆ ನಾವು ಒಂದು ವಿಸ್ಮಯದ ಮೋಡಿಯ ಜಾಗತ್ತಿಗೆ ನಾವು ಪ್ರವೇಶ ಮಾಡ್ತೇವೆ. ಕಾವ್ಯದಲ್ಲಿ ಶಬ್ದ ಅರ್ಥ ಎರಡೂ ಮುಖ್ಯ, ಹಾಗೂ ಎರಡೂ ಮುಖ್ಯ ಅಲ್ಲ. ಎರಡೂ ಮುಖ್ಯ ಯಾಕೆ ಅಂತಂದರೆ, ಇದರ ಸಾಂಗತ್ಯ ಕಾಳಿದಾಸನೇ ಹೇಳಿಬಿಟ್ಟಿದ್ದಾನೆ. ಪಾರ್ವತಿ ಪರಮೇಶ್ವರಂತೆ ಅದು ಇರಬೇಕು. ಇದ್ದ ಕೂಡಲೇ ಅದು ಕಾವ್ಯ ಆಗ್ತದೆ ಕೇಳಿದ್ರೆ ಇಲ್ಲ, ಅದನ್ನು ಧ್ವನಿ ಪ್ರಧಾನ ಅಂತ ಹೇಳಿದ್ದಾರೆ. ಶಬ್ದ ಅರ್ಥಗಳು ಸೇರಿಯೂ ಈಗ ಹೇಳುತ್ತಿರುವ ಶಬ್ದಾರ್ಥದ ಆಚೆಗಿನದೇನನ್ನೋ ಅದು ಧ್ವನಿಸದೇ ಹೋದರೆ ಅದು ಕಾವ್ಯ. ಆ ಧ್ವನಿಸುವ ಶಕ್ತಿ ಅದಕ್ಕೆ ಬರೋದು ಆ ವ್ಯಂಗ್ಯಾರ್ಥವನ್ನು ಅದು ಹೊಂದೋದ್ರಿಂದ. ಆದ್ದರಿಂದಲೇ ವಾಂಗ್ಮಯದಲ್ಲಿ ವೇದ, ಶಾಸ್ತ್ರ, ಕಾವ್ಯ ಅಂಥೇಳಿ 3 ವಿಂಗಡಣೆಯನ್ನು ಮಾಡಿ, ಕಾವ್ಯವು ಈ ಧ್ವನಿ ಪ್ರಧಾನವಾದಂಥದ್ದು ಮತ್ತು ಈ ಧ್ವನಿ ಪ್ರಧಾನವಾದಂಥ ಒಂದು ಅಭಿವ್ಯಕ್ತಿಯ ಕ್ರಮ ಇರುವುದರಿಂದಲೇ ನಾವು ಅದಕ್ಕೂ ಮತ್ತು ಅಧ್ಯಾತ್ಮಕ್ಕೂ ಏನು ಸಂಬಂಧ ಸಾಧ್ಯ ಇದೆ ಅಂಥೇಳಿ ಇವತ್ತು ಒಂದು ವಾದವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತದೆ. ಯಾಕೆಂದರೆ ಧ್ವನಿ ಪ್ರಧಾನವಾದಂಥ ಕವಿಯ ಕಾವ್ಯಕ್ಕೂ ಉಪ್ಪಿನ ಗೊಂಬೆಯ ಪ್ರತಿಮೆಯ ಮೂಲಕ ಅಪಾರವನ್ನು ಹೊಂದುವ ವ್ಯಕ್ತಿ ಏನನ್ನು ಪಡೆದುಕೊಳ್ತಾನೆ ಅಂತ ಹೇಳುವ
ಪರಮಹಂಸರ ಉಕ್ತಿಗೂ ಬಹಳ ಸಾಮೀಪ್ಯ ಇದೆ. ಪರಮಹಂಸರ ಅನೇಕ ಮಾತುಗಳಲ್ಲಿ ಅಂಥ ಮೆಟಾಫರ್ನ ಯೂಸ್ ಇದೆ. ಕಾವ್ಯ ಅಂದಾಗ ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ ಅದು ಎರಡೂ ಗದ್ಯವೂ ಹೌದು, ಪದ್ಯವೂ ಹೌದು. ಹಾಗೆ ಯೋಚಿಸಿದಾಗ ನಮ್ಮ ಪರಮಹಂಸರ ಪ್ರತಿಯೊಂದು ವಾಕ್ಯ ಕೂಡ ಕಾವ್ಯದ ಬಹಳ ದೊಡ್ಡದಾದಂಥ ಶಕ್ತಿಯನ್ನು ಹೊಂದಿದೆ. ಅವರು ಹೇಳ್ತಾರಲ್ಲ, ಹಕ್ಕಿ ಎಷ್ಟು ಎತ್ತರಕ್ಕೆ ಹಾರಿದರೆ ಏನು, ಅದು ಇನ್ನೂ ಎತ್ತರಕ್ಕೆ ಹಾರುವಂಥ ಅವಕಾಶ ಇದ್ದೇ ಇರ್ತದೆ. ಆಕಾಶ ಇನ್ನೂ ಮೇಲಿರ್ತದೆ. ಅದೇ ಪರಮಹಂಸರು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಭಾಳ ಎತ್ತರಕ್ಕೆ ಹಾರ್ತದೆ ಹದ್ದು, ಆದರೆ ಅದರ ದೃಷ್ಟಿ ಇರೋದು ಕೆಳಗಡೆ ಹೆಣದ ಮೇಲೆ ಅಂತ. ಇದು ಒಂದು ಎಚ್ಚರ, ಅದು ಒಂದು ಆದರ್ಶ. ಈ ಮಾತುಗಳನ್ನು ಸೂಚಿಸ್ತಾ ಇರುವ ಪರಮಹಂಸರು ಒಂದು ಮಹಾ ದೊಡ್ಡದಾದಂಥ ಕಾವ್ಯದ ಟೆಕ್ನಿಕ್ಕನ್ನು, ತಂತ್ರವನ್ನು ಉಪಯೋಗಿಸ್ತಾ ಇರ್ತಾರೆ. ಇಂಥ ಅನೇಕ ನಿದರ್ಶನಗಳನ್ನು ನಾವು ಪರಮಹಂಸರ ಮಾತುಗಳಿಂದ, ವಚನವೇದ ಅಥವಾ ಬೇರೆ ಎಲ್ಲ ಉಲ್ಲೇಖಗಳಿಂದ ಕೊಡ್ಬೋದು. ಆದರೆ ನಾನು ಈ ಒಂದು ವಾಂಗ್ಮಯದ 3 ವಿಂಗಡಣೆ, ವೇದ, ಶಾಸ್ತ್ರ, ಕಾವ್ಯ ಅಥವಾ ಸಾಹಿತ್ಯ. ಕಾವ್ಯವು ಧ್ವನಿ ಪ್ರಧಾನವಾದದ್ದು ಮತ್ತು ಈ ಧ್ವನಿ ಪ್ರಧಾನವಾದ ತನ್ನ ತಂತ್ರದಿಂದಲೇ ಅದು ಅಧ್ಯಾತ್ಮದ ಸತ್ಯವನ್ನು ಹೇಳಲಿಕ್ಕೆ, ಹಿಡಿಯಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಇದಕ್ಕೆ ಪರಮಹಂಸರ ಮಾತುಗಳನ್ನು ಹೇಳಿದೆ ತಕ್ಷಣ ತಾವು ಶಿಶುನಾಳ ಶರೀಫರ ಅನೇಕ, ಯಾಕೆಂದರೆ ಇಂಥ ವಚನಗಳನ್ನು ನಾನು ತಮಗೆ ಸಾಕಷ್ಟು ಪರಿಚಿತ ಇರೋದರಿಂದ ಅವುಗಳ ಉಲ್ಲೇಖವನ್ನು ಹೇಳ್ತಾ ಇದ್ದೇನೆ. ಬಿದ್ದಿಯಬೆ ಮುದುಕಿ ಬಿದ್ದಿಯಬೆ ಅಥವಾ ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ನಮ್ಮೆಲ್ಲರ ಸ್ಥಿತಿ. ಕುರುಡು ನಾಯಿ ಒಂದು ಸಂತೆಗೆ ಬಂದಂತೆ ಗೊತ್ತಿಲ್ಲದೆ ಈ ಭೂಮಿಗೆ ಬಂದು ಏನೋ ಮಾಡ್ತಾ ಇದ್ದೇವೆ. ಇದು ಕುರುಡು ನಾಯಿಯ ಸಂಕೇತದ ಮುಖಾಂತರ, ಪ್ರತಿಮೆಯ ಮುಖಾಂತರ ಸಂತ ಕವಿ ಶಿಶುನಾಳ ಶರೀಫರು ಮನುಷ್ಯನ ಅಸ್ತಿತ್ವದ ಸಂಕೀರ್ಣತೆಯನ್ನು ತೋರಿಸ್ತಾ ಇರ್ತಾರೆ. ಹಾಗೆಯೇ ಅಳಬೇಡ ತಂಗಿ ಅಳಬೇಡ ಇರ್ಬೋದು, ಅದು ನೋಡಲಿಕ್ಕೆ ವಾಕ್ಯಾರ್ಥದಲ್ಲಿ ಮದುವೆ ಆಗಿ ಹೋಗ್ತಾ ಇರುವಂಥ ಒಂದು ಹೆಣ್ಣು ಮಗಳನ್ನು ಉದ್ದೇಶಿಸಿ ಹೇಳಿದ ಮಾತಾದರೂ ಕೂಡ ಇಲ್ಲಿ ಎಲ್ಲರೂ ಎಲ್ಲವನ್ನೂ ಒಂದು ದಿವಸ ಬಿಟ್ಟು ಹೋಗಲೇಬೇಕಾಗ್ತದೆ ಅನ್ನುವಂಥ ಒಂದು ಶಾಶ್ವತವಾದಂಥ ಸತ್ಯವನ್ನು ಕೂಡ ಅದು ಪ್ರತಿಮೆಯ ಮುಖಾಂತರ ಹೇಳ್ತಾ ಇರ್ತದೆ. ಆದ್ದರಿಂದಲೇ ಶಾಸ್ತ್ರ ಮತ್ತು ಕಾವ್ಯಗಳ ಇನ್ನೊಂದು ವ್ಯತ್ಯಾಸವನ್ನು ನಾವು ಗುರುತಿಸೋದಾದರೆ, ಶಾಸ್ತ್ರಕ್ಕೆ ಪ್ರಜ್ಞೆ ಸಾಕು, ಕಡಿಮೆ ಅಂತಲ್ಲ, ಶಾಸ್ತ್ರಕ್ಕೆ ಪ್ರಜ್ಞೆ ಬೇಕು ಅನ್ನೋಣ. ಪ್ರಜ್ಞೆ ಬುದ್ಧಿಯ ಕಣ್ಣು, ಅದಕ್ಕೆ ಬುದ್ಧಿಯ ಕಣ್ಣು, ಬುದ್ಧಿ ಬೇಕು ಅದಕ್ಕೆ. ಆದರೆ ಕಾವ್ಯಕ್ಕೆ ಪ್ರತಿಭೆ ಬೇಕು, ಹೃದಯದಿಂದ ಮಾತನಾಡುವ ರೀತಿ ಅದು, ಅದು ಹೃದಯದ ಕಣ್ಣು. ಸೊ ಪ್ರಜ್ಞೆ ಮತ್ತು ಪ್ರತಿಭೆಯ ನಡುವೆ ಏನು ಸಂಬಂಧ ಅಂತ ಕೇಳಿದ್ರೆ, ರೆಕ್ಕೆ ಪಡೆದ ಪ್ರಜ್ಞೆ ಅದು ಪ್ರತಿಭೆ. ಪ್ರಜ್ಞೆ ಟೆಕ್ಸ್ಚುವಲ್, ಅದು ಜ್ಞಾನ, ಅದು ಶಾಸ್ತ್ರ. ಅದಕ್ಕೆ ರೆಕ್ಕೆಗಳು ಬಂದಾಗ ಆ ಅಸೀಮದ ಅನುಭವವನ್ನು ಪಡೆದುಕೊಳ್ಳುವ ಯತ್ನವನ್ನು ಮಾಡುತ್ತಾ ತಾನು ಹಾರಲಾಗದ ಆಕಾಶವೂ ಮೇಲೆ ಇದೆ ಅಂತ ಗುರುತಿಸುವ ಪ್ರತಿಭೆ ಹೃದಯದ ಕಣ್ಣು, ಅದು ಕಾವ್ಯದ ವಿಧಾನ. ಹಾಗೆಯೇ ಇಲ್ಲಿ ಇನ್ನೊಂದು ನಾವು ನೆನಪಿಡಬೇಕಾದಂಥ ಮಾತು ಅಂತಂದರೆ, ನಮ್ಮ ಎಲ್ಲ 2 ಮಹಾಕಾವ್ಯಗಳೇನಿವೆ, ರಾಮಾಯಣ ಮತ್ತು ಮಹಾಭಾರತ, ಇವು ನಮ್ಮ ಬರೆದವರು ಕವಿಗಳಷ್ಟೇ ಅಲ್ಲ, ಋಷಿಗಳು ಕೂಡ ಹೌದು. ಆ ಕುರಿತಾದಂಥ ಕೆಲವು ಮಾತುಗಳನ್ನು ಹೇಳಿ ಮುಂದುವರಿತೇನೆ. ನಾನ್ ಋಷಿ ಕವಿರುತ್ಯುಕ್ತಂ ಋಷಿಶ್ಚ ಕಿಲ ದರ್ಶನಾತ್ ವಿಚಿತ್ರಭಾವ ಧರ್ಮಾಂಶ ತತ್ವ ಪ್ರಖ್ಯಾಚ ದರ್ಶನಂ ಸತತ್ವ ದರ್ಶನಾದೇವ ಶಾಸ್ತ್ರೇಷು ಪಠಿತಃ ಕವಿ ದರ್ಶನಾದ್ ವರ್ಣನಾಚ್ಛಾತ ರೂಢಾ ಲೋಕೆ ಕವಿಶ್ರುತಿ. ಋಷಿ ಅಲ್ಲದೆ ಕವಿ ಇಲ್ಲ ಎನ್ನುವರು, ದರ್ಶನವುಳ್ಳವನು ತಾನೇ ಋಷಿ. ಜಗತ್ತಿನ ವಿವಿಧ ವಸ್ತುಗಳ ಧರ್ಮಾಂಶದ ತತ್ವವನ್ನು ಕಾಣುವುದೇ ದರ್ಶನ. ತತ್ವದರ್ಶನವನ್ನು ಹೊಂದಿರುವ ಅಷ್ಟಕ್ಕೆ ಒಬ್ಬನಿಗೆ ಕವಿ ಎಂಬ ಹೆಸರು ಶಾಸ್ತ್ರಗಳಲ್ಲಿ ಉಕ್ತವಾಗಿದೆ. ಆದರೆ ದರ್ಶನ ಮತ್ತು ವರ್ಣನೆ ಇವೆರಡೂ ಇದ್ದರೆ ಲೋಕದಲ್ಲಿ ಕವಿಯೆಂದು ಕರೆಯುವುದು. ಹೀಗೆ ಆದಿಕವಿಯಾದ ವಾಲ್ಮೀಕಿ ಮುನಿಗೆ ನಿರ್ಮಲವಾದ ದರ್ಶನವು ನಿತ್ಯವಾಗಿದ್ದರೂ ಕೂಡ ವರ್ಣನೆಯೂ ಅವನಲ್ಲಿ ಒದಗುವ ತನಕ, ಇದು ಬಹಳ ಮುಖ್ಯವಾದದ್ದು. ನಮಗೆ ಗೊತ್ತಿದೆ ರಾಮಾಯಣದ ಕಥೆ, ಋಷಿಯಾಗಿ ನಿರ್ಮಲವಾದ ದರ್ಶನವನ್ನು ಹೊಂದಿದ್ದರೂ ವರ್ಣನದ ಭಾಗದಲ್ಲಿ ತನಗೆ ಶಕ್ತಿ ಸಾಲದು ಅಂತ ಹೇಳ್ತಾ ಇದ್ದೀನಿ. ಕ್ರೌಂಚ ಮಿಥುನದ ಸನ್ನಿವೇಶವನ್ನು ನೋಡಿ ಹುಟ್ಟಿದ
ಶೋಕ ಮತ್ತು ಶ್ಲೋಕ. ಆ ಸಂಜೆ ಆತನಿಗೆ ಇಲ್ಲ, ನೀನು ಕವಿ, ನೀನು ಬರೆಯಬಲ್ಲೆ, ಬರೆ ಅನ್ನುವಂಥ ಸೂಚನೆ ಸಿಗ್ತದೆ. ಆಗ ಆತ ಬರೀಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ದರ್ಶನ ಮತ್ತು ವರ್ಣನ ಎರಡೂ ಸೇರಿದ ಋಷಿ ಕವಿ. ಇದು ನಮ್ಮ ಸಾಹಿತ್ಯ ಮೀಮಾಂಸೆಯ ಪರಿಕಲ್ಪನೆ. ಸೊ ಋಷಿಯಾಗುವವನು ತಪಸ್ಸು ಸ್ವಾಧ್ಯಾಯಗಳಿಲ್ಲದೆ ಋಷಿಯಾಗಲಾರ. ಅದನ್ನು ಪಡೆದುಕೊಂಡವನು ಮಾತ್ರ ಮಹಾಕಾವ್ಯವನ್ನು ಬರೀತಾನೆ ಅನ್ನೋದು ನಮ್ಮ ಪರಿಕಲ್ಪನೆ. ಆತ್ಮ ದೈವೀ ಸ್ವರೂಪದ್ದು ಎಂದು, ಆದರೆ ಅದು ಜಡದಿಂದ ಬಾಧಿಸಲ್ಪಟ್ಟಿದೆ ಎಂದು ವೇದಗಳು ಬೋಧಿಸುತ್ತವೆ. ಈ ಬಂಧನ ಕಳಚಿ ಬಿದ್ದಾಗ ಆತ್ಮ ಪರಿಪೂರ್ಣತೆ ಪಡೆಯುತ್ತದೆ. ಈ ಮಾತಿನ ಅರ್ಥ ಪರಿಪೂರ್ಣತೆಯನ್ನು ಎಲ್ಲೋ ಬೇರೆಡೆಯಿಂದ ಅದು ಪಡೆಯುತ್ತದೆ ಎಂದಲ್ಲ. ಆತ್ಮಜ್ಞಾನವೇ ನಿಜವಾದ ಜ್ಞಾನ. ಈ ನಿಜವಾದ ವಿದ್ಯೆ ಉಪನಿಷತ್ಕಾರರು ಮಿಕ್ಕುದೆಲ್ಲವನ್ನೂ ಅವಿದ್ಯೆ ಎಂದು ಕರೆದರು. ವಾಸ್ತವಿಕವಾಗಿ ಅಧ್ಯಾತ್ಮವು ಒಂದು ಕ್ರಿಯೆ. ತನ್ನನ್ನು ತಾನು ಅರಿಯುವುದು, ಅದರ ಕುರಿತು ನಡೆಸುವ ಪ್ರಶ್ನೆ, ಶೋಧನೆ ಇವೆಲ್ಲವೂ ಸಹಿತ ಕ್ರಿಯಾಶೀಲತೆಯನ್ನು ಅಪೇಕ್ಷಿಸುತ್ತವೆ. ವೇದಗಳು, ಶಾಸ್ತ್ರಗಳು, ಕವಿಗಳು, ಕಾವ್ಯಗಳು ಅರಿಯ ಬಯಸುವ ಸಂಗತಿ ಅಧ್ಯಾತ್ಮ. ಸಕಲ ವಾಂಗ್ಮಯವು ಅದನ್ನೇ ಅರಿಯಲು ಹೊರಟಿದೆ. ಆಗಲೇ ಹೇಳಿದೆ, ನಮ್ಮ ಎರಡು ಮಹಾಕಾವ್ಯಗಳನ್ನು ಬರೆದಂಥವರು ಋಷಿಗಳು ಅಂಥೇಳಿ. ಕವಿ ಕ್ರಾಂತದರ್ಶಿ ಸರ್ವದೃಕ್, ಇದು ಈಶಾವಾಸ್ಯದ ಮಾತು. ಕವಿರ್ ಮನೀಷಿ ಪರಿಭೂಹು, ಈಶಾವಾಸ್ಯ ಉಪನಿಷತ್ತಿನದೇ ಮತ್ತೊಂದು ವಿವರಣೆ. ಹೀಗೆ ಈ ಎಲ್ಲ ಮಾತುಗಳಲ್ಲಿ ಕಾವ್ಯ ಆನಂದಾಯ ಅಂತ ಹೇಳುವಲ್ಲಿ, ಆನಂದ ಅಂದಾಗಂತೂ ಪೂತಿನವರು ಹೇಳ್ತಾರೆ, ಆನಂದ ಅಂತ ಹೇಳಿದಾಗ ಈಗ ನಾವು ಕಾವ್ಯದ ವಿವರಣೆಯನ್ನು ಅಧ್ಯಾತ್ಮದ ಮಾತುಗಳಲ್ಲದೆ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಆ ಮಾತುಗಳನ್ನು ಮುಂದೆ ಓದಿ ಹೇಳ್ತೇನೆ. ಅವರು ಬಹಳ ಮುಖ್ಯವಾದಂಥ ಒಂದು ಮಾತನಾಡ್ತಾರೆ. ಇದು ಯಾಕೆ ಅಂತಂದರೆ, ಒಂದು ಕಾವ್ಯ ಮೀಮಾಂಸೆಯ ಪರಿಕಲ್ಪನೆ, ಹಾಗೆ ಇತ್ತೀಚಿನ ಕವಿಗಳ ಕಾವ್ಯ ಮೀಮಾಂಸೆಯನ್ನು ಓದಿದಾಗ ಕೂಡ ಕವಿತೆ ಜೀವಕಾಮಸ್ತರದ ಮಾತಲ್ಲ, ಆತ್ಮಕಾಮಸ್ತರದ ಮಾತು ಅನ್ನುವ ಮಾತನ್ನು ಪೂತಿನ ಹೇಳ್ತಾರೆ. ಅಂದರೆ ನೀವು ಯಾವುದನ್ನು ಆನಂದ ಅಂತ ಹೇಳ್ತೀರೋ ಅದು ಬ್ರಹ್ಮಾನಂದಕ್ಕಿಂತ ಕಡಿಮೆಯದಲ್ಲ. ಅದು ಕಾವ್ಯದಿಂದ ಸಿಗಬೇಕು ಅನ್ನುವಂಥ ಅಪೇಕ್ಷೆ, ನಿರೀಕ್ಷೆ ನಮ್ಮ ಮೀಮಾಂಸಕರಲ್ಲಿ ಹಿಂದೆಯೂ ಇತ್ತು, ಇವತ್ತಿಗೂ ಇದೆ. ತತ್ವಚಿಂತಕರು ಎದುರಿಸುವ ಮಾನವನ ಕುರಿತಾದ ಮೂಲ ಪ್ರಶ್ನೆಗಳು ಕವಿಗಳನ್ನೂ ಕಾಡಿವೆ. ಹುಟ್ಟು, ಸಾವು, ಮಾನವ ಮತ್ತು ಈ ಭೂಮಿ, ಮಾನವ ಮತ್ತು ಆ ಆಕಾಶ, ಮಾನವ ಮತ್ತು ಅವನ ಅದೃಷ್ಟ, ಸಹಮಾನವರು, ಸಹ ಬಾಳುವೆಗೆ ಸಾರ್ಥಕತೆ ತಂದುಕೊಡುವುದು ಯಾವುದು, ಸಾವಿನ ನಂತರ ಮನುಷ್ಯ ಏನಾಗುತ್ತಾನೆ, ಇವೆಲ್ಲವನ್ನೂ ಸಾಹಿತ್ಯವು ತನ್ನ ಸಹಜ ಕುತೂಹಲ, ಅನ್ವೇಷಕ ಮನೋಧರ್ಮದಿಂದಲೇ ಅರಿಯ ಬಯಸುತ್ತದೆ. ಅಂಥ ಅರಿವಿನ ಯತ್ನದಲ್ಲೇ ಕಾವ್ಯದ ಅಧ್ಯಾತ್ಮ ಪ್ರವೃತ್ತಿಯೂ ಪ್ರಕಟವಾಗುತ್ತದೆ. ಅಧ್ಯಾತ್ಮವನ್ನು ಕಾವ್ಯವು ಎದುರಿಸುವ, ಒಳಗೊಳ್ಳುವ ಬಗೆ ವಿಶಿಷ್ಟವಾದುದು. ತನ್ನ ಸಹಜ ಸ್ವಭಾವದಿಂದಲೇ ರಸಪೂರ್ಣವಾದ ಕಾವ್ಯವು ಅಧ್ಯಾತ್ಮಕ್ಕೆ ತೀರ ಆಗಂತುಕ ವಸ್ತುವಾಗಿ ಉಳಿಯಲು ಸಾಧ್ಯವಿಲ್ಲ. ಲೋಕದ ಹೊರಮೈಯನ್ನು ಕಾಣುತ್ತಲೇ ಲೋಕೋತ್ತರಕ್ಕೆ ಅದು ಕ್ಷಣ ಮಾತ್ರದಲ್ಲಿ ಹಾರಿಬಿಡಬಲ್ಲದು. ಕಾವ್ಯದ ಕುರಿತ ಚಿಂತನೆಗಳೆಲ್ಲವೂ ಅಂತಿಮವಾಗಿ ಅದನ್ನೊಂದು ಅಲೌಕಿಕ ನೆಲೆಯಲ್ಲಿ ನಿಲ್ಲಿಸುತ್ತವೆ ಎಂಬುದನ್ನು ಈವರೆಗಿನ ಉಲ್ಲೇಖ ವಾದಗಳಿಂದ ಮನಗಂಡಿದ್ದೇವೆ. ಈ ಅಲೌಕಿಕತೆಯ ವ್ಯಾಖ್ಯಾನಗಳು ಬೇರೆ ಇರಬಹುದು, ಆದರೆ ಕಾವ್ಯದ ಹಸಿವು, ರಹಸ್ಯದ ಕುರಿತು ಅದರ ಹುಡುಕಾಟ, ಆ ಹುಡುಕಾಟದ ತೀವ್ರತೆ ಇವೆಲ್ಲವೂ ಅಧ್ಯಾತ್ಮ ಸಾಧನೆಯ ಸ್ವರೂಪದವೇ ಆಗಿವೆ. ಆದ್ದರಿಂದಲೇ ಆನಂದವರ್ಧನ ನ ಕಾವ್ಯಾರ್ಥ ವಿರಾಮೋಸ್ತಿ ಎಂದು ಹೇಳಿದ. ಕಾವ್ಯವೊಂದರ ಅರ್ಥ ಪರಂಪರೆ ಅಖಂಡವಾಗಿ ಮುಂದುವರಿಯುತ್ತಲೇ ಹೋಗುತ್ತದೆ. ಅದಕ್ಕೆ ಅರ್ಥದ ಗಡಿ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಅರ್ಥ, ಶಬ್ದ ಮತ್ತು ಅರ್ಥ ಮುಖ್ಯ ಹಾಗೂ ಮುಖ್ಯವಲ್ಲ. ಯಾಕೆ ಅಂತಂದರೆ ಅರ್ಥದ ವಿಸ್ತಾರವು ಕಾಲದೊಡನೆ ಅನಂತವಾಗಿ ಬೆಳೀತಾನೆ ಹೋಗ್ತದೆ ಅನ್ನುವಂಥದ್ದು ನಮ್ಮ ಕಲ್ಪನೆ. ನ ಕಾವ್ಯಾರ್ಥ ವಿರಾಮೋಸ್ತಿ. ಆಗಲೇ ನಾನು ಪೂತಿನರ ಮಾತುಗಳನ್ನು ಹೇಳಿದೆ. ಆ ಭಾಗ ಹೀಗಿದೆ. ಪೂತಿನರಿಗೆ ಕವಿತೆ ಜೀವಕಾಮಸ್ತರದ ಮಾತಲ್ಲ, ಆತ್ಮಕಾಮಸ್ತರದ ಮಾತು. ಅದು ತಪಸ್ವಿಗಳ ಮಾನಸ ಸಂತಾನ, ಸದಸತ್ ವಿಲಕ್ಷಣ ವಸ್ತು, ಸರ್ವಾಂಗ ಸೌಷ್ಠವವುಳ್ಳದ್ದು. ಕವಿತೆ ಎಂಬುದು ನಶ್ವರವಾದ ಉಪಾಧಿಗಳ ಸಂಘರ್ಷದ ಕಳವಳವಲ್ಲ. ಒಬ್ಬ ಧೀಮಂತ ತನ್ನ ಮೂಲ ಶೀತಲ ಶುದ್ಧ ಅಸ್ತಿತ್ವದ ನೆಲೆಗೆ ಸಂದು ಸಮೀಚೀನವಾದ ಸಂಕೇತಗಳ ಮೂಲಕ ಮತ್ತೊಂದು ಜೀವದ ಶುದ್ಧ ಅಸ್ತಿತ್ವವನ್ನು ಜಾಗೃತಗೊಳಿಸುವುದು.
ಇದು ಎಲ್ಲ ಮಹೋನ್ನತ ಕಲೆಯ ಜೀವಾಳ. ಈ ಜಾಗರಿಕೆಯ ಲಕ್ಷಣ ಜ್ಞಾನಾನಂದಮಯತೆ. ಎಲ್ಲ ಬಾಳಿನಲ್ಲೂ ದಿವ್ಯಸ್ತರ ಹೊಂದಿದೆ. ಅದನ್ನು ತನ್ನ ಬಾಳಿನಲ್ಲಿ ಕಂಡುಕೊಂಡು ಮಿಕ್ಕ ಜೀವರಿಗೆ ಅರಿಯಿಸುವುದು ಕವಿ ಮತ್ತು ಕಲಾವಿದರಿಗೆ ಪ್ರಕೃತಿ ಕೊಟ್ಟ ವರ. ಹಾಗೆಯೇ ನಮ್ಮ ರಾಮಕೃಷ್ಣಾಶ್ರಮದೊಡನೆ ಬಹುಕಾಲದಿಂದ ಅತ್ಯಂತ ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡಂಥ ನಮ್ಮ ಕುವೆಂಪುರವರು ಹೇಳುವ ಮಾತು, ಕವಿತೆ ಎಂದರೆ ಆತ್ಮವು ತನಗೆ ತಾನೇ ಮಾಡಿಕೊಳ್ಳುವ ಒಂದು ಅಲೌಕಿಕ ವಿಚಿತ್ರವಾದ ಸ್ವಾರಾಧನೆ. ತನ್ನ ಸಾಹಿತ್ಯದಲ್ಲಿ ಅಧ್ಯಾತ್ಮ ದೃಷ್ಟಿಯೇ ಸರ್ವವ್ಯಾಪಿಯಾದುದು ಎಂಬ ಅವರ ಮಾತಿನೊಡನೆ ಕೃತಿಯು ರಚನೆಯಲ್ಲೇ ಪೂರ್ಣವಾಗಿರುತ್ತದೆ ಎಂದು ಅವರು ಹೇಳುವುದನ್ನು ನೆನೆಯಬೇಕು. ಕವಿಯ ದರ್ಶನ ತತ್ವಶಾಸ್ತ್ರಜ್ಞನ ತರ್ಕಬದ್ಧವಾದ ದರ್ಶನವಲ್ಲ, ಅದು ಋಷಿಯ ಅಪರೋಕ್ಷ ಅನುಭೂತಿಗೆ ಹೆಚ್ಚು ಸಮೀಪವಾದುದು ಎಂದು ಅವರು ಹೇಳುತ್ತಾರೆ. ಅದರಲ್ಲೂ ಅವನು ರಸಋಷಿ. ಶಾಸ್ತ್ರದಲ್ಲಿ ಸತ್ಯವನ್ನು ನಿರೀಕ್ಷಿಸುವಂತೆ ಕಾವ್ಯದಲ್ಲಿ ನಿರೀಕ್ಷಿಸುವುದು ಅಸಂಗತ ಮತ್ತು ಅಪ್ರಕೃತ ಎಂದು ಕುವೆಂಪು ವಿವರಿಸುತ್ತಾರೆ. ಅದು ಸಂಪೂರ್ಣವಾಗಿ ವಿಭಾವ ಪ್ರಪಂಚ. ಕಲಾಸುಂದರಿ ಸಾಹಿತ್ಯ ಆತ್ಮಾಹ್ಲಾದಕಾರಿಣಿಯೂ ಹೌದು, ಆತ್ಮೋದ್ಧಾರಕಾರಿಣಿಯೂ ಹೌದು. ಸ್ನೇಹಿತರೆ, ಇಂಥ ಅನೇಕ ಮಾತುಗಳನ್ನು DVGಯವರ ವಿಚಾರಗಳಿಂದ ಕೊಡ್ಬೋದು. ಬೇಂದ್ರೆಯವರು ಸಾಹಿತ್ಯವು ಅಧ್ಯಾತ್ಮ ದೀಕ್ಷಿತವಾಗಬೇಕು ಅಂತೇಳಿ ಹೇಳ್ತಾರೆ. ಸಾಹಿತ್ಯ ಯಾವಾಗ ಘನವಾಗಬಹುದು ಅಂತ ಕೇಳಿದರೆ ಅದು ಅಧ್ಯಾತ್ಮದ ದೀಕ್ಷೆಯನ್ನು ಪಡೆದುಕೊಂಡು ಅಧ್ಯಾತ್ಮದ ದೀಕ್ಷೆಯನ್ನು ಕೊಡಬೇಕು ಅಂತೇಳಿ. ಅಂದರೆ ಈ ಎಲ್ಲ ವಿಚಾರಗಳಲ್ಲಿ ನಾವು ಕಾಣುವಂಥದ್ದೇನು ಅಂತಂದರೆ, ಅಧ್ಯಾತ್ಮದ ದುಡಿತವನ್ನು, ಅಧ್ಯಾತ್ಮದ ಪ್ರಶ್ನೆಗಳನ್ನು ತಾನೂ ಕೇಳಿಕೊಳ್ಳುವಂಥ ಕಾವ್ಯ ಅಥವಾ ಸಾಹಿತ್ಯ ಅದರ ಮೂಲಕ ಒಂದು ದೊಡ್ಡದಾದ ವಿಸ್ತಾರಕ್ಕೆ ಹೊರಚಾಚ್ತಾ ಇದೆ. ಇದಕ್ಕೆ ಒಂದು ಪುನಃ ರೂಪಕದ ಮೂಲಕ ಹೇಳ್ಬೋದಾದರೆ, ಒಂದು ದೊಡ್ಡ ಶಿಖರ ಇದೆ. ಆ ದೊಡ್ಡದಾದ ಶಿಖರವನ್ನು ಇಬ್ಬರು ಹತ್ತುತ್ತಾ ಇದ್ದಾರೆ ಅಂತ ಕಲ್ಪನೆ ಮಾಡ್ಕೊಳ್ಳೋಣ. ಹತ್ತಿದ್ದಾರೆ, ಶಿಖರದ ಮೇಲೆ ನಿಂತಿದ್ದಾರೆ. ಇವರಲ್ಲಿ ಒಬ್ಬನಿಗೆ ಶಿಖರ ಹತ್ತಿದ ತನ್ನನ್ನು ಈ ನಾಡಿನ ಸಮಸ್ತ ಜನತೆ ನೋಡಬೇಕು ಅನ್ನೋ ಆಸೆ. ತೇನ್ಸಿಂಗನಿಗಿಂತ ದೊಡ್ಡ ಶಿಖರನೋ ಏನಾದರೂ ಇರಲಿ, ಒಂದು ದೊಡ್ಡದಾದ ಶಿಖರವನ್ನು ಹತ್ತಿದ್ದಾನೆ. ತನ್ನನ್ನು ಸಮಸ್ತ ಜಗತ್ತು ನೋಡಬೇಕು ಅನ್ನೋದು ಅಭಿಲಾಷೆ. ಅದು ಇನ್ನೊಂದು ಅಭಿಲಾಷೆಯಾಗಿ ಪರಿವರ್ತನೆ ಆದರೆ ಇನ್ನೂ ಚೆನ್ನಾಗಿರ್ತದೆ. ಅವನು ಅಲ್ಲಿ ನಿಂತವನು ಇಡೀ ಜಗತ್ತನ್ನು ತಾನು ನೋಡಬೇಕು ಅನ್ನೋದು. ವ್ಯಾಸರ ಬಗ್ಗೆ ನಮ್ಮ ಕವಿಗಳೊಬ್ಬರು ಬಹಳ ಸುಂದರವಾದ ಪದ್ಯವನ್ನು ಬರೆದಿದ್ದಾರೆ. ವ್ಯಾಸರ ಬಗ್ಗೆ ಬರಿತಾ ಹೇಳ್ತಾರೆ ಅವರು, ನೀನು ವ್ಯಾಸ ಹೌದು, ಆದರೆ ವೃತ್ತದಲ್ಲಿ ನೀನು ಕೇಂದ್ರದಲ್ಲಿ ನಿಂತ್ಕೊಂಡಿದ್ದೆ. ಕೇಂದ್ರದಲ್ಲಿ ನಿಂತ್ಕೊಂಡಿದ್ದರಿಂದ ನಿನಗೆ ಸಮಸ್ತ ಜಗತ್ತನ್ನು ನೋಡಲಿಕ್ಕೆ ಸಮಸ್ತ ಭಾರತವನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಸಮಸ್ತ ಭಾರತವನ್ನು ನಿರ್ವಿಕಾರ ಚಿತ್ತದಿಂದ ನೋಡಿ ಕಾವ್ಯವನ್ನು ಬರೆಯುವ ಶಕ್ತಿ ನಿನಗೆ ಬಂದದ್ದು ನೀನು ಕೇಂದ್ರದಲ್ಲಿ ನಿಂತ್ಕೊಂಡಿದ್ದೆ ಅಂತ. ಹಾಗೆ ಶಿಖರದಲ್ಲಿ ನಿಂತ ಈ ಮನುಷ್ಯ ಶಿಖರದಿಂದ ಇಡೀ ಊರನ್ನು ನೋಡಿದ್ರೆ ಚೆನ್ನಾಗಿರ್ತದೆ. ಅವನನ್ನು ನೋಡಬೇಕೋ, ಅವನು ಜಗತ್ತನ್ನು ನೋಡಬೇಕೋ, ಇದು ಕವಿಯ ಪ್ರಶ್ನೆ, ಕವಿಯ ಸವಾಲು. ಇವನ ಜೊತೆ ಇನ್ನೊಬ್ಬ ಹತ್ತಿದಾನಲ್ಲ, ಅವನಿಗೆ ಪರಮಹಂಸರು ನೆನಪಾಗ್ತಾರೆ. ತಾನು ಇಷ್ಟು ಶಿಖರ ಹತ್ತಿದ್ದಾನೆ, ಆದರೆ ಆಕಾಶ ಇನ್ನೂ ಮೇಲೆ ಇದೆ ಅಂತ ಕಾಣಿಸ್ತದೆ. ನನಗನ್ನಿಸ್ತದೆ ಇವನು ಅಧ್ಯಾತ್ಮದ ವ್ಯಕ್ತಿ. ಇವನಿಗೆ ತನ್ನ ಜೀವನವು ಭಗವಂತನನ್ನು ಅರಿಯುವ ಒಂದು ದೊಡ್ಡ ಪ್ರಕ್ರಿಯೆ. ಕವಿ ಹಾಗಾದ್ರೆ ಏನು ಮಾಡಿದಾನೆ ಕೇಳಿದ್ರೆ, ಅವನ ಜೊತೆ ನಿಂತಿದ್ದಾನ. ಪರಮಹಂಸರ ಜೊತೆಯಲ್ಲಿ ನಮ್ಮಂಥವ್ರು ನಿಂತ ಹಾಗೆ, ಯಾವುದೇ ಸಂತರ ಜೊತೆಯಲ್ಲಿ ನಮ್ಮಂಥವರು ಜೊತೆಯಲ್ಲಿ ನಿಂತ ಹಾಗೆ. ಆದರೆ ಈ ಹಿರಿಯರು ಆಕಾಶವನ್ನು ನೋಡ್ತಾರೆ, ಅವರಿಗೆ ಭೂಮಿಯ ಮೇಲೆ ಅನುಕಂಪ ಇದೆ, ಇಲ್ಲ ಅಂತಲ್ಲ. ಹಾಗಿಲ್ಲದೆ ಹೋದರೆ ಅಂಥ ಭೂಮಾನುಭೂತಿಯುಳ್ಳಂಥ ಲೇಖಕರು ಅತ್ಯಂತ ಹಳೆ ಕಾಲದಿಂದ ವಾಲ್ಮೀಕಿ ವ್ಯಾಸರನ್ನು ಕೂಡ ಲೇಖಕರು ಅಂತ ನಾವು ಒಂದು ಕ್ಷಣ ಕರೆದ್ರೆ, ಲೋಕಾನುಕಂಪ ಇಲ್ಲದೆ ಹೋದರೆ ಅವರು ಕಾವ್ಯಗಳನ್ನು ಬರಿತಾ ಇರಲಿಲ್ಲ, ಮಹಾಕಾವ್ಯಗಳನ್ನು ಬರಿತಾ ಇರಲಿಲ್ಲ. ಅವುಗಳನ್ನು ಬರೆದು ಅವರು ಜಗತ್ತಿಗೆ ಉಪಕಾರವನ್ನು ಮಾಡಿದ್ದಾರೆ. ಕವಿ ಕೂಡ ಒಬ್ಬ ನಮ್ಮ ಸರ್ ಬೇಂದ್ರೆಯವರದ್ದು ಒಂದು ಶಬ್ದ ಇದೆಯಲ್ಲ ಸರ್, ಶಬ್ದ ಕವಿ ಅಂತ ಹೀಗೇನೋ ಒಂದು ಬಳಸ್ತಾರೆ. ಅಂದರೆ ಹೆಚ್ಚಿನವರು ಶಬ್ದದ ಒಳಗೆ ಕೆಲಸ ಮಾಡ್ತಾ ಇರುವಂಥ ಕವಿಗಳು. ಕನ್ನಡ ಸಾಹಿತ್ಯಕ್ಕೆ ಸಂತ ಕವಿಗಳ ಉಪಕಾರ ಬಹಳ ದೊಡ್ಡದು ಅಂತ ಹೇಳ್ತಾರೆ ನಮ್ಮ ವರಕವಿ ಬೇಂದ್ರೆಯವರು. ಸಂತ ಕವಿಗಳ
ಭಾಷೆಯೇ ಬೇರೆ, ಆ ನಿಗೂಢತೆಯೇ ಬೇರೆ, ಆ ರಹಸ್ಯಮಯವಾದಂಥ ಭಾಷೆಯ ಗುಂಭತೆ ಮತ್ತು ಅದನ್ನು ಒಡೆದಾಗ ಸಿಗುವ ಆನಂದ, ಅವುಗಳನ್ನು ನಾವು ನೋಡ್ತೇವೆ. ಅದಕ್ಕೆ ಹತ್ತಿರದಲ್ಲೇ ಇದ್ದರು ಬೇಂದ್ರೆಯವರು. ಆದರೆ ಬಹುಪಾಲು ಸಾಹಿತ್ಯ ಜಗತ್ತು ತನ್ನನ್ನು ನೋಡಲಿ ಅಂತ ಬಯಸುವಂಥದ್ದು, ಅನೇಕ ಪೀಠದ ಪ್ರಶಸ್ತಿಗಳಿಂದ ಪ್ರಚೋದನೆಯನ್ನು ಸಂತೋಷವನ್ನು ಪಡೆಯುವಂಥದ್ದು. ಆದರೆ ಬಹುಶಃ ಒಬ್ಬ ಸಂತನ, ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯ ಸಂತೋಷ ಭಗವಂತನಿಗೆ ಹತ್ತಿರ ಆಗೋದರಲ್ಲಿದೆ, ಭಗವಂತನೊಡನೆ ಸಂಬಂಧವನ್ನು ಪ್ರೀತಿಯನ್ನು ಬೆಳೆಸ್ಕೊಳ್ಳೋದರಲ್ಲಿ ಇದೆ. ಆದ್ದರಿಂದ ಸಾಹಿತ್ಯ ಮತ್ತು ಅಧ್ಯಾತ್ಮದ ಕುರಿತಾಗಿ ನಿನ್ನ ಒಂದು ಮಾತಿನಲ್ಲಿ ನೀನು ಹೇಳಬಹುದಾದಂಥ ಸಂಗತಿ ಏನು ಅಂತಂದರೆ, ನಾನು ಹೇಳಬಹುದಾದ ಮಾತು, ಸಾಹಿತ್ಯದ ಬಂಧವು ಅಧ್ಯಾತ್ಮದ ಅನುಬಂಧದೊಡನೆ ಪಡೆಯುವ ಅನಿರ್ಬಂಧತೆ, ಅದೇ ಸಾಹಿತ್ಯ ಮತ್ತು ಅಧ್ಯಾತ್ಮದ ಸಂಬಂಧ. ಸಾಹಿತ್ಯದ ಬಂಧವು ಅಧ್ಯಾತ್ಮದ ಅನುಬಂಧದೊಡನೆ ಪಡೆಯುವ ಅನಿರ್ಬಂಧ ರೂಪ ಏನಿದೆ, ಆವಾಗ ಅದಕ್ಕೆ ವಿಸ್ತಾರ ಅನಂತವಾದದ್ದು, ಅಪಾರವಾದದ್ದು. ಹಾಗೆ ಪಡೆಯುವ ಸಾಹಿತ್ಯದ ಸ್ವರೂಪವೇ, ಆ ಶಕ್ತಿ ಶಾರದೆಯ ಮೇಳವೇ, ಅದು ಅಧ್ಯಾತ್ಮದೊಡನೆ ಪಡೆದ ಸಂಬಂಧದಿಂದ ಅದಕ್ಕೆ ಲಭಿಸುವ ಅನಂತವಾದ ಶಕ್ತಿ. ಅಂಥ ಸಾಹಿತ್ಯ ಯಾವತ್ತೂ ಕುವೆಂಪು ಅವರು ಹೇಳಿದ ಹಾಗೆ ಆತ್ಮಾಹ್ಲಾದಕಾರಿಣಿ, ಆತ್ಮೋದ್ಧಾರಕಾರಿಣಿಯಾಗಿ ಕೆಲಸ ಮಾಡ್ತಾ ಇರ್ತದೆ. ಸಮಯ ಆಯ್ತಾ ಅಂತ ಆಗ್ತಾ ಇದೆಯಾ? ಸ್ನೇಹಿತರೆ, ಒಂದೆರಡು ವಚನದ ಉಲ್ಲೇಖಗಳನ್ನು ಮಾಡಿ ಅದಕ್ಕೆ ವ್ಯಾಖ್ಯಾನಗಳನ್ನು ಕೊಡ್ತಾ ನಿಲ್ಲೋದಿಲ್ಲ. ಕೆಲವು ವಚನಗಳನ್ನು ಓದಿಬಿಡ್ತೇನೆ ಅಷ್ಟೇ. ಅನೇಕ ಪದ್ಯಗಳನ್ನು ಓದುವ ಆಸೆ ಇತ್ತು, ಸಮಯ ಮುಗಿತಾ ಇದೆ. ಸುಮ್ಮನೆ ಅಧ್ಯಾತ್ಮದ ಆವೇಶವನ್ನು, ಅನುಭೂತಿಯನ್ನು ಪಡೆದ ಕವಿಯ ಮಾತುಗಾರಿಕೆ ಹೇಗಿರ್ತದೆ ಅನ್ನೋದಕ್ಕೆ ಸುಮ್ಮನೆ ಒಂದೆರಡು ವಚನಗಳು. ಅಲ್ಲಮನ ವಚನ: ಹಿಡಿಯುವ ಕೈಯ ಮೇಲೆ ಕತ್ತಲೆಯಯ್ಯ, ನೋಡುವ ಕಂಗಳ ಮೇಲೆ ಕತ್ತಲೆಯಯ್ಯ, ಕತ್ತಲೆ ಎಂಬುದು ಇತ್ತಲೆಯಯ್ಯ, ಗುಹೇಶ್ವರನೆಂಬುದು ಅತ್ತಲೆಯಯ್ಯ. ದೇವರಿಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಅನ್ನುವ ಒಂದು ಮಿಡುಕಾಟ. ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಸ್ನೇಹಿತರೆ, ಇದು ಬಹಳ ದೀರ್ಘವಾದಂಥ ವಿವೇಚನೆಯ ವಿಷಯ. ಕೆಲವು ಮಾತುಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇನ್ನೊಂದು ವಾಕ್ಯ ಅಂತಂದರೆ, ಬ್ರಹ್ಮಾನುಭವಿಯಾಗು ಮಂಕುತಿಮ್ಮ. ಈಗ ಅನ್ನಿಸ್ತಾ ಇತ್ತು, ನಮ್ಮ ಮಂಕುತಿಮ್ಮನ ಕಗ್ಗ DVG ಅವರದು ಬಹಳ ದೊಡ್ಡದಾದಂಥ ಕಾವ್ಯ ಮತ್ತು ಅಧ್ಯಾತ್ಮದ ಸಂಬಂಧದ ಕುರಿತು ಬಹುಶಃ ಅದರ ಹೆಸರನ್ನು ಪ್ರಸ್ತಾಪಿಸಿದರೆ ಕೂಡ ಇಲ್ಲಿ ನನ್ನ ಕೆಲಸ ಮುಗಿದೋಗ್ಬಿಡ್ತದೆ. ಅಲ್ಲಿಯ ಒಂದು ವಚನದ ಕೊನೆಯ ಸಾಲು ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಮಂಕುತಿಮ್ಮ ಒಬ್ಬ ಕವಿ ಅಂತಾದರೆ, ಕವಿ ಹೇಳ್ಕೊಳ್ತಾ ಇರುವಂಥ ಮಾತು ಏನು ಕೇಳಿದ್ರೆ, ಬ್ರಹ್ಮಾನುಭವಿಯಾಗೋ. ಆ ಬ್ರಹ್ಮಾನುಭವವೇ, ಆ ಅನುಭಾವವೇ ಅಧ್ಯಾತ್ಮ ಮತ್ತು ಸಾಹಿತ್ಯದ ಸಂಬಂಧ. ಇಷ್ಟು ಹೇಳಿ ಈ ನನ್ನ ಮಾತುಗಳನ್ನು ತಾಳ್ಮೆಯಿಂದಲೂ ಪ್ರೀತಿಯಿಂದಲೂ ಕೇಳಿದ್ದಕ್ಕೆ ನಮಸ್ಕಾರ.